2 ವರ್ಷದ ಮುಂಚೆ ಮದುವೆ ಮಾಡಿದೆ ಇಲ್ಲಿ ಆಲಿಯಬ್ಬನ ಮಗನಿಗೆ ಹನೀಫ್ಗೆ. 12 ವರ್ಷದಿಂದ ಇಲ್ಲಿವರೆಗೆ ಅವನು ತುಂಬ ಟಾರ್ಚರ್ ಕೊಟ್ಟ ಅವಳಿಗೆ. ಮತ್ತು 7 ವರ್ಷ ಮನೆಗೆ ಕಳಿಸ್ಲಿಲ್ಲ, ನಮ್ಮನ್ನು ಬರೋಕ್ಕೆ ಬಿಡಲಿಲ್ಲ, ಫೋನ್ ಮಾಡಲಿಲ್ಲ, ಮಾತಾಡಲಿಲ್ಲ. 2 ಮಕ್ಕಳು ಹೆರಿಗೆ ಆದಾಗೆ ನಾವು ಬಂದಿಲ್ಲ, ನೋಡೋಕ್ಕೆ ಬಿಟ್ಟಿಲ್ಲ. ಮತ್ತೆ ಒಂದು ಸಲ ನಾವೇ ಬಂದು ಏನು ಮಾಡ್ತಾನೆ ನೋಡೋಣ ಅಂತೇಳಿ ಮತ್ತು ಬಂದು ನಾವು ಚೆನ್ನಾಗಿ ಹೋಗಿದ್ದೀವಿ. ಹಾಗೆ ಸ್ವಲ್ಪ ದಿನ ಹೋಯ್ತಾ ಬರ್ತಾ ಇದ್ದೋ. ಮತ್ತು ಕಳೆದ ವರ್ಷ ಅವನು ಮಕ್ಕಳನ್ನ ಅಲ್ಲಿ ಶಾಲೆಗೆ ಸೇರಿಸ್ತೀನಿ ಅಂತೇಳಿ 1 ವರ್ಷ ಶಾಲೆಗೆ ಸೇರಿಸಿದ. ಶಾಲೆಗೆ ಸೇರಿಸಿ ನೋಡಬೇಕಾದ್ರೆ ಆಗಲೂ ಇವನು ತುಂಬ ಟಾರ್ಚರೇ. ನೀನು ನಿನ್ನ ತಮ್ಮ ದುಬೈಲಿದ್ದಾನಲ್ಲ, ಅವನ ಹತ್ರ ದುಡ್ಡು ಕೇಳಿಕೊಡು, ನನಗೆ ದುಡ್ಡು ಬೇಕು, ನನಗೆ ನಾನು ತುಂಬ ಲಾಸ್ ಇದ್ದೀನಿ, ನನಗೆ ದುಡ್ಡು ಬೇಕು ಅಂತ. ಇವಳು ಕೇಳಿಕೊಡೆ. ಇವನು ಫೋನ್ ಮಾಡಿದ್ರೆ ಅವನು ಕೊಡ್ತಾ ಇರಲಿಲ್ಲ, ಅವನಿಗೆ ಇಲ್ಲ. ಅದಕ್ಕೆ ಅವನು ತುಂಬ ಟಾರ್ಚರ್ ಕೊಟ್ಟ. ಅವಳಿಗೆ ಏಕೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳನ್ನು ಟೆಸ್ಟ್ ಮಾಡಿಸ್ತಿದ್ದೆ, ಎಂಥ ಪ್ರಾಬ್ಲಮ್ ಅಂತ ಹೇಳಿಲ್ಲ. ಮೊನ್ನೆ ಒಂದು ಸರಿ ಅವರಿಗೆ ಮೈಂಡ್ ಇದೊಂಚೂರು ಸಡನ್ ಇದಾಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಅದು ಅವರು ಇವರು ಹೇಳಿದ್ದಾರೆ. ಅಂಥದ್ದೇನು ನಾವು ಮೆಡಿಸಿನ್ ಎಲ್ಲ ಮಾಡ್ತಾ ಇದ್ದು, ಬೇರೆ ಇದರಲ್ಲೆಲ್ಲ ಮಾಡ್ತಾ ಇದ್ವಿ, ಈಗೆಲ್ಲ ಇದ್ದಿಲ್ಲ. ಮತ್ತು ಅವಳನ್ನು ಕರ್ಕೊಂಡು ಬಂದ್ಲು ಅಂತ ನಾವು ಅವಳನ್ನು, ನೀನು ಬರಬೇಡ ಇಲ್ಲಿ ಮನೆಗೆ, ಇಲ್ಲಿ ನಿಲ್ಲಬೇಡ ಅಂತ. ಅವಳೊಂದು ಹೆಣ್ಣು, ಒಂದು ಯವನ ಹುಡುಗಿ, ಆ ಸಿಟ್ಟಿನಲ್ಲಿ ಹೋಗಿದ್ದಾಳೆ. ಅವಳು ಮಾಡಿ ತಪ್ಪು ಅಂತ ಅವಳು ಇದ್ದಲ್ಲಿ ಇರಲಿ ಅಂತ. ಲಾಸ್ಟಿಗೆ ಅವರ ಮನೆಯವರನ್ನು ಕರೆದು ಪೊಲೀಸ್ ಸ್ಟೇಷನ್ಗೆ ಕೇಸ್ ಆಗಿತ್ತು. ಹೊರಗೆ ನೋಡುವಾಗ ಅವಳು ಬಾಗಿಲು ತೆಗೆಯೋ ತೋರುದಿಲ್ಲ. ಅದಕ್ಕೋಸ್ಕರ ಹೆಂಡ್ತಿ ನನಗೆ ಫೋನ್ ಮಾಡಿ ಹೇಳಿದರು, ಹೀಗೀಗ ಬಾಗಿಲು ತೆಗೆಯುವುದಿಲ್ಲ, ಬಾಗಿಲು ಹಾಕಿದ್ದಾಳೆ, ಎಷ್ಟೊತ್ತಿಗೆ ಬಾಗಿಲು ಹಾಕಿದ್ದಾಳೆ ಅಂತ ಗೊತ್ತಿಲ್ಲ. ಮಕ್ಕಳನ್ನು ಒಂದು ಕಲಿಸಿದ್ದು ಗೊತ್ತುಂಟು, ಬಾಗಿಲು ಹಾಕಿ ಮಾಗಿದ್ದಾಳೆ ಅವಳು. ಮತ್ತೆ ಒಂದು ನೋಡುವಾಗ ಅವಳು ಗಂಡನೇ ಬಂದು ಮಾಡಿಂದ ಹತ್ತಿ ಹೋಗಿ ನೋಡುವಾಗ ನೇತಾಡ್ತಾ ಇದ್ರು ಅಂತ ಹೇಳಿದ್ರು. ಆಗಲೇ ನಾವು ಏನು ಮಾಡಿದೆ, ನಾನು ಬಂದೆ, ನನ್ನ ತಮ್ಮ ಬಂದ, ಇವನು ಬಂದ, ಅವಳ ಗಂಡ ಬಂದ, ಎಲ್ಲ ಬಂದು ನೋಡು. ಮತ್ತೆ ವಯರನ್ನು ಕಟ್ ಮಾಡಿ ಸೀದಾ ಹಾಸ್ಪಿಟ್ಲಿಗೆ ತಗೊಂಡು ಹೋದೆ. ಎಷ್ಟು ಹೊತ್ತಿಗೆ ಯಾವಾಗ ಎಂತ ಅಂತ ನಮಗೆ ಗೊತ್ತಿಲ್ಲ ಅದು.